ಬೇರೆ ಬೇರೆ ಕ್ಷೇತ್ರಗಳಿಂದ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಲ್ಲಿನ ಜನ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಕ್ಷೇತ್ರದಲ್ಲಿ ನಿಲ್ಲಿ ಅಂತ ಹೇಳಿ. ಆದ್ರೆ ಅಳೆದು ತೂಗಿ ಕೊನೆಗೂ ಸಿದ್ದರಾಮಯ್ಯ ಅವರು ನಾನು ಈ ಕ್ಷೇತ್ರದಿಂದ ನಿಲ್ತೀನಿ ಅಂತ ಹೇಳಿದ್ರು. ಫೈನಲ್ ಆಗಿ ಒಂದು ಮಾತು ಹೇಳಿದ್ರು, ಹೈಕಮಾಂಡ್ ನನಗೆ ಅವಕಾಶ. ಕೋಲಾರದಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಒಳ ಏಟಿನ ಆತಂಕ ಇದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಯಾವ ರೀತಿಯಾಗಿ ಮುನಿಸಿದೆ, ಯಾವ ರೀತಿಯಾಗಿ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದೆ. ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ನಡುವೆ ಗುದ್ದಾಟ ಇದೆ. ಇದನ್ನ ಸರಿ ಮಾಡುವಂತಹ ಪ್ರಯತ್ನದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಫೇಲ್ಯೂರ್ ಆಯಿತು. ಆ ನಂತರ ಈಗ ಸಕ್ಸಸ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ನ ಭಿನ್ನಮತ ಸಿದ್ದು ಗೆಲುವಿಗೆ ತೊಡಕಾಗುವಂತಹ ಭಯ ಕೂಡ ಇದೆ. ಈಗ ಒಂದ್ ಕಡೆ ಈಗ ಮುನಿಯಪ್ಪ ಅವರಿಗೆ ಸಾಕಷ್ಟು ಆ ಕೋಪ ಇತ್ತು ರಮೇಶ್ ಕುಮಾರ್ ಅವರ ಮೇಲೆ. ಈಗ ನಿನ್ನೆ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು, ಅದು ಬೇರೆ ಪ್ರಶ್ನೆ. ಕೋಲಾರದಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚಿರುವಂತಹ ಗುಂಪುಗಾರಿಕೆ ಇರೋದನ್ನು ನಾವು ಗಮನಿಸಬಹುದು. ಆ ಗುಂಪುಗಾರಿಕೆಯೇ ಸಿದ್ದರಾಮಯ್ಯ ಅವರ ಗೆಲುವಿನ ಅಡ್ಡಿಯಾಗುವ ಸಾಧ್ಯತೆ ಇದೆ. ಕೋಲಾರ ನಗರ ಭಾಗದಲ್ಲಿ ಮಾತ್ರ ಅಲ್ಲಿ ಕಾಂಗ್ರೆಸ್ಗೆ ಒಲವು ಇರೋದು. ಅದನ್ನ ಹೊರತುಪಡಿಸಿದ್ರೆ ಒಂದ್ ಕಡೆ ಈಗ ಜೆಡಿಎಸ್ ಅಭ್ಯರ್ಥಿ ಸ್ಟ್ರಾಂಗ್ ಆಗಿದ್ದಾರೆ, ಇನ್ನೊಂದ್ ಕಡೆ ವರ್ತೂರ್ ಪ್ರಕಾಶ್ ಸ್ಟ್ರಾಂಗ್ ಆಗಿದ್ದಾರೆ. ಕೋಲಾರ ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ ಮತ್ತು ವರ್ತೂರ್ ಹವಾ ಇರೋದ್ರಿಂದ ಆ ಭಾಗದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತಗಳು ಸಿಗೋದು ಬಹಳ ಕಡಿಮೆ ಅಂತ ಈಗ ಅಂದಾಜು ಮಾಡಲಾಗಿದೆ. ನಗರ ಭಾಗದಲ್ಲಿ ಓಕೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅದು ಸಿದ್ದರಾಮಯ್ಯ ಅವರಿಗೆ ಸಿಗ್ಬೋದು. ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಆಗಿದೆ. ಬಟ್ ಹಾಗಂತ ಹೇಳಿ ಕೋಲಾರ ಗ್ರಾಮೀಣ ಭಾಗದಲ್ಲಿ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಅಂತಹ ಯಾವುದೇ ರೀತಿಯ ವ್ಯವಸ್ಥೆ ಅಲ್ಲಿ ಕಾಣಿಸ್ತಾ ಇಲ್ಲ. ಈ ಬಾರಿ ಈಗ ಇದನ್ನೇ ನೆಚ್ಕೊಂಡಿರುವಂತಹದ್ದು ಮುಸ್ಲಿಂ ಮತಗಳೇ ಒಂದು ನಿರ್ಣಾಯಕ ಮತಗಳು ಕೂಡ ಅಲ್ಲಿ ಆಗಿರೋದ್ರಿಂದ ಮುಸ್ಲಿಂ ಮತಗಳು ಕೈ ಕೊಡುವ ಆತಂಕ ಇದೆ. ನಾವು ನಿಮ್ಗೆ ಹಲವು ದಿನಗಳಿಂದ ಹೇಳ್ತಾ ಇದ್ವಿ ಇಲ್ಲಿ, ಯಾಕಂದ್ರೆ ಈಗ ಅಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅಲ್ಲಿ ಹೋಗಿ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಮತಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕ್ಲಾಕ್ ಟವರ್ ಆಗಿರ್ಬೋದು, ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿಲ್ಲ. ನಮ್ಮ ನಿರ್ಧಾರ ಇದು ಅನ್ನೋದನ್ನ ಹೇಳಿಲ್ಲ, ಮೌನಕ್ಕೆ ಶರಣಾಗಿದೆ. ಇದು ಸಾಕಷ್ಟು ರೀತಿಯಲ್ಲಿ ಮುಸ್ಲಿಂ ಜನಾಂಗಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಮೇಲೆ ಒಂದು ರೀತಿಯ ಬೇಜಾರಿಗೆ ಕಾರಣ ಆಗಿದೆ. ಹಾಗಾಗಿ ಮುಸ್ಲಿಂ ಮತಗಳು ದೂರ ಆಗುವಂತಹ ಆತಂಕ ಕೂಡ ಇದೆ. ಕಾಂಗ್ರೆಸ್ನಿಂದ ಮತಗಳು, ಮುಸ್ಲಿಂ ಮತಗಳು ಅಲ್ಲಿ ಬೇರೆ ಕಡೆ ಟರ್ನ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ನಿಂತರೆ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನುವಂತಹ ಸಾಧ್ಯತೆಗಳನ್ನ ಗಮನಿಸಬಹುದು. ಹಾಗಾದ್ರೆ ಏನೇನು ಅಡ್ಡಿ ಇದೆ ಗೆಲುವಿಗೆ? ಗೆಲುವನ್ನ ತೆಗೆದುಕೊಳ್ಬೇಕಾಗತ್ತೆ ಸಿದ್ದರಾಮಯ್ಯ ಅವರು. ಆದ್ರೆ ಅದಕ್ಕೆ ಇರುವಂತಹ ಅಡ್ಡಿ ಆತಂಕಗಳು ಏನು ಅಂತ ನಾವು ನೋಡೋದಾದ್ರೆ, ಈಗ ನಾನು ಹೇಳ್ತಾ ಇದ್ದೆ ಅಲ್ಲಿ ಇರುವಂತದ್ದು ನಗರ ಭಾಗದಲ್ಲಿ, ಕೋಲಾರ ನಗರ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ನ ಬಗ್ಗೆ ಹೆಚ್ಚಿನ ಒಲವಿದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ನಾವು ನೋಡಿದ್ರೆ ಅಂಥದ್ದು ಯಾವುದೇ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇಲ್ಲ ಕಾಂಗ್ರೆಸ್ಗೆ. ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಜೆಡಿಎಸ್ ಆಗಿರ್ಬೋದು, ವರ್ತೂರ್ ಹವಾ ಇದೆ. ಅಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿಸಿದ್ದಾರೆ ಶ್ರೀನಾಥ್ ಅವರನ್ನ. ಅವರ ಪರವಾಗಿ ಸಾಕಷ್ಟು ರೀತಿಯಂತಹ ಹವಾ ಕಂಡು ಬರ್ತಾ ಇದೆ. ವರ್ತೂರ್ ಪ್ರಕಾಶ್ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಸೊ ವರ್ತೂರ್ ಪ್ರಕಾಶ್ ಅವರು ಕೂಡ ತನ್ನ ಮೇಂಟೈನ್ ಮಾಡಿದ್ದಾರೆ, ತನ್ನದೇ ಆದಂತಹ ರೀತಿಯಲ್ಲಿ ಅಲ್ಲಿನ ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈ ಭಾಗದಲ್ಲಿ ಏನಾದ್ರೂ ನಾನು ಮತಗಳನ್ನ ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಕಷ್ಟ ಆಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಳ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಅಬ್ಬರದ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮತವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶ್ರೀನಾಥ್ ಅವರನ್ನ ಕಣಕ್ಕಿಳಿಸಿದೆ ಇದೇ ಕಾರಣಕ್ಕಾಗಿ. ಅಲ್ಲಿಂದ ಈಗ ಆ ಒಂದು ಕ್ಷೇತ್ರ ಜೆಡಿಎಸ್ ನಾಯಕರಂತ ಶ್ರೀನಿವಾಸ್ ಅವರು ಬಂದ್ರು, ಕಾಂಗ್ರೆಸ್ಗೆ ಬಂದ್ರು. ಬಟ್ ಏನು ಈಗ ಶ್ರೀನಾಥ್ ಅವರು ಕೂಡ ಒಂದು ದೊಡ್ಡ ಮಟ್ಟದಂತಹ ವಿರೋಧಿ ಸ್ಪರ್ಧೆ, ಅವರಿಗೆ ಅಭ್ಯರ್ಥಿ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಮುನಿಯಪ್ಪ ಬೆಂಬಲಿಗರಿಂದ ಒಳ ಏಟಿನ ಭೀತಿ ಕಡಿಮೆ ಆಗಿಲ್ಲ. ಇನ್ನು ಕೂಡ ಎಷ್ಟೇ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಹೇಳಿದ್ರು ಕೂಡ ಕಳೆದ ಚುನಾವಣೆ ಆಗಿದ್ದಂತಹ ಪರಿಸ್ಥಿತಿ ಇದೆಯಲ್ಲ, ಈ ಸಲನೂ ಆಗುವಂತಹ ಚಾನ್ಸ್ ಇದೆ. ಮುನಿಯಪ್ಪಗೆ ಇರುವಂತಹ ಬೇಜಾರಿದೆ. ಸೊ ಈ ಹಿನ್ನೆಲೆಯಲ್ಲಿ ಮುನಿಯಪ್ಪ ಬೆಂಬಲಿಗರು ಸಪೋರ್ಟ್ ಮಾಡದೇ ಇರುವಂತಹ ಸಾಧ್ಯತೆ ಇದೆ. ಕೋಲಾರ ಕಾಂಗ್ರೆಸ್ನಲ್ಲಿರುವ ಗುಂಪುಗಾರಿಕೆ ಸಿದ್ದರಾಮಯ್ಯ ಅವರ ಗೆಲುವಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಕೋಲಾರ ಸೇಫ್ ಅಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಅಲ್ಲ ಅಂತ ಉತ್ತರವನ್ನ ಹೇಳಲಾಗ್ತಾ ಇರೋದು. ಎಷ್ಟೇ ಸರ್ವೆ ಮಾಡಿದ್ರು ಕೂಡ ಕೋಲಾರದಲ್ಲಿ ಆ ರೀತಿಯಾದಂತಹ ವಾತಾವರಣ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಹಾಗಾದ್ರೆ ಯಾವ ಕ್ಷೇತ್ರ ಸೇಫ್ ಸಿದ್ದರಾಮಯ್ಯ ಅವರಿಗೆ? ಲಕ್ಕಿ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇದೆ. 2 ಬಾರಿ ಅದೇ ಕ್ಷೇತ್ರದಿಂದ ಗೆದ್ದು ಸಿಎಂ ಕೂಡ ಆಗಿದ್ದಾರೆ. ಅದು ಬೇರೆ ಯಾವುದು ಅಲ್ಲ, ವರುಣಾ ಕ್ಷೇತ್ರ. ವರುಣಾ ಕ್ಷೇತ್ರನೇ ಸಿದ್ದರಾಮಯ್ಯ ಅವರಿಗೆ ಲಕ್ಕಿ. ಯಾಕೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ವರುಣಾದಲ್ಲಿ ಈಗಾಗಲೇ 2 ಬಾರಿ ಸಿದ್ದರಾಮಯ್ಯ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆ ಒಂದು ಕ್ಷೇತ್ರದಿಂದ ಗೆದ್ದು ಸಿದ್ದರಾಮಯ್ಯ ಅವರು ಮುಖ್ಯ
ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಆ ಕ್ಷೇತ್ರ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಯತೀಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ. 2008ರಲ್ಲಿ ವರುಣಾದಿಂದ ಗೆದ್ದು ಪ್ರತಿಪಕ್ಷ ನಾಯಕನ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. 18,000ಕ್ಕೂ ಹೆಚ್ಚಿನ ಮತಗಳಿಂದ ಅವರು ಗೆಲುವನ್ನ ಸಾಧಿಸಿದ್ದಾರೆ ವರುಣಾ ಕ್ಷೇತ್ರದಲ್ಲಿ. ಹಾಗಾಗಿ ಈ ವರುಣಾ ಕ್ಷೇತ್ರವೇ ಅವರಿಗೆ ಸೇಫ್. ಇನ್ನು 2013ರನ್ನ ನಾವು ನೋಡೋದಿದ್ರೆ ವರುಣಾದಿಂದ ಗೆದ್ದು ಅವರು ಸಿಎಂ ಕೂಡ ಆಗಿದ್ದಾರೆ. ಆ ಕಾರಣದಿಂದಾನೇ ವರುಣಾ ಕ್ಷೇತ್ರದಲ್ಲಿ ನಿಲ್ಲಿ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ರು. ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. 2013ರಲ್ಲಿ 30,000ಕ್ಕೂ ಅಧಿಕ ಮತಗಳಿಂದ ಇಲ್ಲಿ ಜಯಬೇರಿಯನ್ನ ಪಡ್ಕೊಂಡಿದ್ದನ್ನ ನಾವು ಗಮನಿಸಬಹುದು. ಈಗಲೂ ವರುಣಾದಿಂದ ನಿಲ್ಲಿ ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು ಅವರನ್ನ ಕೇಳ್ಕೊಳ್ತಾ ಇದ್ದಾರೆ. ಬಟ್ ವರುಣಾನ ತನ್ನ ಮಗನಿಗೆ ಬಿಟ್ಟುಕೊಟ್ಟು ನಾನು ಕೋಲಾರದಿಂದ ನಿಲ್ತೀನಿ ಅನ್ನುವಂತಹ ಒಂದು ಇಚ್ಛೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ವರುಣಾದಲ್ಲಿ ಈಗಲೂ ಸಿದ್ದರಾಮಯ್ಯ ಅವರ ಪರವಾಗಿಯೇ ಅಲೆ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ವರುಣವೇ ಅವರಿಗೆ ಸೇಫ್ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವನ್ನು ಅವರಿಗೆ ಪರೋಕ್ಷವಾಗಿ ಸೂಚನೆಯನ್ನ ಕೊಟ್ಟಿರೋದು. ಸಿದ್ದರಾಮಯ್ಯ ಅವರ ಪರವಾಗಿ ವರುಣಾದಲ್ಲಿ ಅಲೆ ಇದೆ. ಅಲ್ಲೇ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ, ಆತಂಕ ಇಲ್ಲ, ಈಸಿಯಾಗಿ ಗೆಲುವನ್ನ ಸಾಧಿಸಬಹುದು. ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಯಾವುದೇ ರೀತಿಯಾದಂತಹ ಒಂದು ಏನಪ್ಪ ಏನಾಗಬಹುದು ಅನ್ನುವಂಥ ಯೋಚನೆನೇ ಬೇಡ ಇಲ್ಲಿ. ಇದು ಅವರಿಗೆ ಕಟ್ಟಿಟ್ಟ ಬುತ್ತಿ ಈ ಕ್ಷೇತ್ರದ ಗೆಲುವು ಅಂತ ಹೇಳಿ. ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅನ್ನುವಂತಹ ವಿಶ್ಲೇಷಣೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ವರುಣಾನೇ ಈಗ ಸಿದ್ದರಾಮಯ್ಯ ಅವರಿಗೆ ಸೇಫ್ ಪ್ಲೇಸ್ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಈಗ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ತಾರಾ, ಮತ್ತೊಮ್ಮೆ ಸಿಎಂ ಕನಸು ಕಾಣ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಈ ಗೆಲುವು ಇದೆಯಲ್ಲ ಅನಿವಾರ್ಯ. ಈಗ ಪ್ರತಿಪಕ್ಷಗಳು ಹೇಳ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷೇತ್ರ ಇಲ್ಲ, ಅವ್ರು ಇನ್ನೂ ಕೂಡ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಿ. ಇನ್ನೊಂದ್ ಕಡೆ 224 ಕ್ಷೇತ್ರಗಳಲ್ಲಿ ಎಲ್ಲಿ ಹೋದ್ರೆ ಅವರು ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು, ಅದು ಬೇರೆ ಮಾತು. ಬಟ್ ಈ ಚುನಾವಣೆ ಇದೆಯಲ್ಲ ಸಿದ್ದರಾಮಯ್ಯ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಚುನಾವಣೆ. ಇನ್ನು ಬೇರೆ ಕಡೆ ಸ್ಪರ್ಧಿಸಿದ್ರೆ ಪಕ್ಷದವರಿಂದನೇ ಒಳ ಏಟಿನ ಆತಂಕ ಕೂಡ ಇದೆ. ಅದೇ ಕಾರಣಕ್ಕಾಗಿ ವರುಣದಲ್ಲಿ ಹೋದ್ರೆ ಅದು ಯಾವ ರೀತಿಯಾದಂತಹ ಪರಿಸ್ಥಿತಿನೂ ಇಲ್ಲ. ಯಾಕಂದ್ರೆ ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ನಿಂತ್ರೆ ಬಹಳ ಈಸಿಯಾಗಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ವರುಣ ಕ್ಷೇತ್ರದ ಮತದಾರರ ಲೆಕ್ಕಾಚಾರ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿರುವಂತಹ ಒಟ್ಟು ಮತದಾರರು 2,13,809 ಮತದಾರರು ಇಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಇದರಲ್ಲಿ 1,08,249 ಪುರುಷ ಮತದಾರರ ಸಂಖ್ಯೆ ಇದೆ. ಅದೇ ರೀತಿಯಾಗಿ 1,05,560 ಮಹಿಳಾ ಮತದಾರರು ಇದ್ದಾರೆ. ವರುಣಾದಲ್ಲಿ ನಾವು ಈಗಾಗಲೇ ಹೇಳಿದ್ವಿ 2013 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ಅವರಲ್ಲಿ ಗೆಲುವನ್ನ ಸಾಧಿಸಿತು, 30,000ಕ್ಕಿಂತಲೂ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿದ್ರು ಅಂತ. ಲಿಂಗಾಯತ ಜಾತಿ ಲೆಕ್ಕಾಚಾರವನ್ನು ಈಗ ಜಾತಿ ಲೆಕ್ಕಾಚಾರ ನೋಡೋಣ. ಅದರಲ್ಲಿ ಲಿಂಗಾಯತ ಲೆಕ್ಕಾಚಾರ ನೋಡಿದ್ರೆ 55,000 ಲಿಂಗಾಯತ ಮತಗಳು ಅಲ್ಲಿರೋದನ್ನ ಗಮನಿಸಬಹುದು. ಅದು ಒಂದು ರೀತಿಯಲ್ಲಿ ಈಗ ವಿಜೇಂದ್ರ ವಿಚಾರವನ್ನು ಹೇಳಿದಾಗ ಆ ಮತಗಳ ವಿಚಾರ ಅಲ್ಲಿ ಬಂದಿರುತ್ತೆ. ಇನ್ನು ದಲಿತರ ವಿಚಾರವನ್ನು ತೆಗೆದುಕೊಂಡ್ರೆ ಇಲ್ಲಿ 48,000 ಮತಗಳು ದಲಿತರ ಕಡೆಯಿಂದ ಇದೆ. ಕುರುಬರ ಸಂಖ್ಯೆಯಲ್ಲಿ 27,000ದಷ್ಟು ಮತದಾರರು ಕುರುಬ ಸಂಖ್ಯೆಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ನಾಯಕ ಸಮುದಾಯದಿಂದ 23,000ದಷ್ಟು ಮತಗಳು ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಉಪ್ಪಾರ ಸಮುದಾಯದಿಂದ 14,000ದಷ್ಟು ಮತಗಳು ಅಲ್ಲಿ ಇದೆ. ಇನ್ನು ಇಲ್ಲಿ ಈ ರೀತಿಯಾದಂತಹ ಜಾತಿ ಲೆಕ್ಕಾಚಾರ ಒಕ್ಕಲಿಗದ ಸಮುದಾಯವನ್ನು ನೋಡಿದ್ರೆ 12,000ದಷ್ಟು ಒಕ್ಕಲಿಗ ಮತ ಕೂಡ ಇದೆ. ಇತರೆ ಸಮುದಾಯದವರು 35,000ದಷ್ಟು ಜನಸಂಖ್ಯೆ ಇರೋದನ್ನ ಗಮನಿಸಬಹುದು. ಹಾಗಾಗಿ ಇಲ್ಲಿ ವರುಣಾನೇ ಸೇಫ್, ಕೋಲಾರ ಸೇಫ್ ಅಲ್ಲ ಅನ್ನುವಂಥ ಮಾತುಗಳಿದೆ. ರಾಹುಲ್ ಗಾಂಧಿ ಅವರು ಪರೋಕ್ಷವಾಗಿ ಅದೇ ವಿಚಾರವನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ನಿರ್ಧಾರ ಏನು, ಹೈಕಮಾಂಡ್ ಏನ್ ಹೇಳುತ್ತೆ ಕಾದು ನೋಡ್ಬೇಕಾಗತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.